Thank you, thank you, thank you, thank you, thank you. Thank you, Jesus. Hallelujah. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ, ಕೊಂಡಾಡುವ. ಕೊಂಡಾಡುವ ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಕರೆದೊಡನೆ ಬಳಿ ಬರುವ, ಕೊರತೆಯೆಲ್ಲ ನೀಗಿಸುವ. ಕರೆದೊಡನೆ ಬಳಿ ಬರುವ, ಕೊರತೆಯೆಲ್ಲ ನೀಗಿಸುವ. ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ. ಆಸೆಯಿಂದ ಹುಡುಕಿದರೆ ಹೃದಯದಲ್ಲೇ ಬರುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ, ಕೊಂಡಾಡುವ. ಹೌದು, ನಮ್ಮ ಚಿಂತೆಯನ್ನೆಲ್ಲ ಬದಿಗಿಟ್ಟು ಕರ್ತನನ್ನು ಸ್ತುತಿಸಲು, ಕರ್ತನನ್ನು ಆರಾಧಿಸಲು ಮುಂದಾಗುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಮನ ಮರುಗಿ ಮನ್ನಿಸುವ, ಪಾಪವೆಲ್ಲ ನೀಗಿಸುವ. ಮನ ಮರುಗಿ ಮನ್ನಿಸುವ, ಪಾಪವೆಲ್ಲ ನೀಗಿಸುವ. ನಿನಗಾಗಿ ಕೊರಗಿರುವ, ಓಡಿ ಬಾ ನನ್ ಗೆಳೆಯ. ನಿನಗಾಗಿ ಕೊರಗಿರುವ, ಓಡಿ ಬಾ ನನ್ ಗೆಳೆಯ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ, ಕೈತಟ್ಟಿ ನಲಿದಾಡುವ. ಕಣ್ಣೀರೆಲ್ಲ ಒರೆಸುವನು, ಕರ ಹಿಡಿದು ನಡೆಸುವನು. ಕಣ್ಣೀರೆಲ್ಲ ಒರೆಸುವನು, ಕರ ಹಿಡಿದು ನಡೆಸುವನು. ಆಸೆಯೆಲ್ಲ ಬಯಕೆಯಲ್ಲ ಹಿಂದೆ ಪೂರೈಸುವ. ನಿನ್ನ ಆಸೆಯಲ್ಲ ಬಯಕೆಯಲ್ಲ ಹಿಂದೆ ಪೂರೈಸುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಎಸ್, ಕೊಂಡಾಡುವ. ಹೌದು, ಕೊಂಡಾಡುವ. ಚಿಂತೆಯ ಮರೆತು ನಲಿದಾಡುವ. ಯೇಸು
ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ. ಕೈ ತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ. ಕೈ ತಟ್ಟಿ ನಲಿದಾಡುವ. ರೋಗವನ್ನು ನೀಗಿಸುವ, ಕ್ಷಣದಲ್ಲೇ ಸುಖ ಕೊಡುವ. ರೋಗವನ್ನು ನೀಗಿಸುವ, ಕ್ಷಣದಲ್ಲೇ ಸುಖ ಕೊಡುವ. ದೆವ್ವಗಳೆಲ್ಲ ನಡುಗುವವು ಉನ್ನತನ ಸನ್ನಿಧಿಯಲ್ಲಿ. ದೆವ್ವಗಳೆಲ್ಲ ನಡುಗುವವು ಉನ್ನತನ ಸನ್ನಿಧಿಯಲ್ಲಿ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ. ಕೈ ತಟ್ಟಿ ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ. ಕೈ ತಟ್ಟಿ ನಲಿದಾಡುವ. ಪಾಪವೆಲ್ಲ ತೊಲಗಿಸುವ, ಭಯವನ್ನೆಲ್ಲ ನೀಗಿಸುವ. ಪಾಪವನ್ನು ತೊಲಗಿಸುವ, ಭಯವನ್ನೆಲ್ಲ ನೀಗಿಸುವ. ಆತ್ಮನಿಂದ ತುಂಬಿಸುವ, ಅತಿಶಯವ ಮಾಡುವ. ಆತ್ಮನಿಂದ ತುಂಬಿಸುವ, ಅತಿಶಯವ ಮಾಡುವ. ಕೊಂಡಾಡುವ ಕೊಂಡಾಡುವ, ಚಿಂತೆಯ ಮರೆತು ನಲಿದಾಡುವ. ಕೊಂಡಾಡುವ ಕೊಂಡಾಡುವ, ಮರೆತು ನಲಿದಾಡುವ. ಯೇಸು ರಾಜ ಬಂದಿರುವರು, ನಾವೆಲ್ಲ ಹೌದು. ಕೊಂಡಾಡುವ. ಕೈ ತಟ್ಟಿ ನಲಿದಾಡುವ. ನಮ್ಮ ಯೇಸು ರಾಜ ಬಂದಿರುವರು, ನಾವೆಲ್ಲ ಕೊಂಡಾಡುವ. ಕೈ ತಟ್ಟಿ ನಲಿದಾಡುವ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ಯೇಸುವೇ ನಿನ್ನನ್ನೇ ಸ್ತುತಿಪೇ. ರಕ್ಷಕ ನಿನ್ನನ್ನೇ ಸ್ತುತಿಪೇ ಸ್ತುತಿಪೇ, ಎಲ್ಲ ವೇಳೆಯೊಳು ಸ್ತುತಿಪೇ. ರಕ್ಷಕ ನಿಮ್ಮನ್ನೇ ಸ್ತುತಿಪೇ ಸ್ತುತಿಪೇ, ಎಲ್ಲ ವೇಳೆಯೊಳು ಸ್ತುತಿಪೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಸ್ವಂತವು ನೀನೇ. ಆದಿಯು ನೀನೇ, ಅಂತ್ಯವು ನೀನೇ, ಜ್ಯೋತಿಯು ನೀನೇ, ನನ್ನ ಸ್ವಂತವು ನೀನೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯೊಳು ಯೇಸುವೇ ನಿಮ್ಮನ್ನೇ ಸ್ತುತಿಪೇ. ರಕ್ಷಕ ನಿಮ್ಮನ್ನೇ ಸ್ತುತಿಪೇ ಸ್ತುತಿಪೇ, ಎಲ್ಲ ವೇಳೆಯೊಳು ಸ್ತುತಿಪೇ. ರಕ್ಷಕ ನಿಮ್ಮನ್ನೇ ಸ್ತುತಿಪೇ ಸ್ತುತಿಪೇ, ಎಲ್ಲ ವೇಳೆಯೊಳು ಸ್ತುತಿಪೇ. ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ, ಆಮೆನ್ ಹಲ್ಲೆಲೂಯಾ.
ಆಮೆನ್ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ. ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ಆರಾಧನೆ ನಿಮಗೆ, ನಿಮಗೆ ಆರಾಧನೆ ಡ್ಯಾಡಿ, ಆರಾಧನೆ ನಿಮಗೆ, ಆರಾಧನೆ ಆರಾಧನೆ ಅಪ್ಪ ನಿಮಗೆ, ಆರಾಧನೆ 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 ಅಪ್ಪ ನಿಮಗೆ, ಆರಾಧನೆ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಹೌದು ಡ್ಯಾಡಿ, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಯೇಸು ರಾಜ, ಆರಾಧನೆ ಆರಾಧನೆ. ಯೇಸಪ್ಪ ನೋಡಿ ಹಾಡೋಣ. ಯೇಸು ರಾಜ ಆರಾಧನೆ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಆತ್ಮಸ್ವರೂಪನೆ, ಆರಾಧನೆ 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 ಆತ್ಮಸ್ವರೂಪನೆ, ಆರಾಧನೆ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಹೌದು ಡ್ಯಾಡಿ, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಅದ್ಭುತನೇ ಅದ್ಭುತನೇ ಆರಾಧನೆ 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 ಅದ್ಭುತನೇ ಆರಾಧನೆ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಥ್ಯಾಂಕ್ ಯು. ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಉನ್ನತನೇ ಉನ್ನತನೇ ಆರಾಧನೆ 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 ಉನ್ನತನೇ ಆರಾಧನೆ ಹಲ್ಲೆಲೂಯಾ ಹಲ್ಲೆಲೂಯಾ Hallelujah, hallelujah,
ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಆರಾಧನೆ ಆರಾಧನೆ ಪರಾಕ್ರಮಿಯೇ ಆರಾಧನೆ 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 ಪರಾಕ್ರಮಿಯೇ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಓ ಡ್ಯಾಡಿ ಉನ್ನತನೇ. ಹಾಲೆಲೂಯಾ 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 ಹಾಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಪರಿಶುದ್ಧನೇ ಪರಿಶುದ್ಧನೇ ಆರಾಧನೆ 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 ಪರಿಶುದ್ಧನೇ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ನಿಮಗೆ ಆರಾಧನೆ ಡ್ಯಾಡಿ, ನಿಮಗೆ ಘನತೆ, ನಿಮಗೆ ಗೌರವ ಡ್ಯಾಡಿ. ಹಾಲೆಲೂಯಾ ಹಾಲೆಲೂಯಾ. ಸ್ವಲ್ಪ ಹೊತ್ತು ಹಾಗೆ ಡ್ಯಾಡಿಯ ಮಹತ್ವಗಳನ್ನೆಲ್ಲ ಹೇಳಿ ಆತನನ್ನ ಕೊಂಡಾಡುವ. ಉನ್ನತನೇ, ಉತ್ತಮನೇ, ರಾಜಾದಿ ರಾಜನೇ, ಕರ್ತಾದಿ ಕರ್ತನೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ಜೀವ ಸ್ವರೂಪನಾದ ದೇವರೇ, ನಿನ್ನೆ ಇದ್ದ ಹಾಗೆ ಇಂದು ಇರುವಾತನೇ, ನಿರಂತರವೂ ಹಾಗೆ ಇರುವಾತನೇ, ಮಾರ್ಪಡದ ಕರ್ತನೆ, ಮಹೋನ್ನತನೇ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ ಡ್ಯಾಡಿ. ನಮ್ಮನ್ನು ಪ್ರೀತಿಸುವ ತಂದೆಯೇ, ನಮ್ಮ ಮೇಲೆ ಅಕ್ಕರೆಯುಳ್ಳ ತಂದೆಯೇ, ನಮಗಾಗಿ ಚಿಂತಿಸುವ ಹಿತಚಿಂತಕನೇ, ನಮ್ಮ ವಿಷಯದಲ್ಲಿ ನಮಗಿಂತ ಹೆಚ್ಚಾಗಿ ಅಕ್ಕರೆಯುಳ್ಳಾತನೇ, ನಿಮಗೆ ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ ಡ್ಯಾಡಿ. ನಮಗೆ ನಿತ್ಯ ನಿತ್ಯವಾದ ಜೀವಿತವನ್ನು ಸ್ಥಾಪಿಸಿರುವಾತನೇ, ನಿಮಗೆ ಸ್ತೋತ್ರ. ಶಾಶ್ವತ ಸೌಭಾಗ್ಯವನ್ನು ನಮಗೋಸ್ಕರ ಇಟ್ಟಿರುವಾತನೇ, ನಿಮಗೆ ಸ್ತೋತ್ರ. ಓ ನಿಮಗೆ ಸ್ತೋತ್ರ. ನಿತ್ಯ ನಿತ್ಯವಾದಂಥ ಜೀವಿತವನ್ನ ನಮಗೋಸ್ಕರ ಏರ್ಪಡಿಸಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ. ಇವತ್ತು ನಮ್ಮೊಂದಿಗೆ ಇರುವಾತನೇ, ನಿಮಗೆ ಸ್ತೋತ್ರ. ಕರ ಹಿಡಿದು ನಡೆಸುವಾತನೇ, ನಿಮಗೆ ಸ್ತೋತ್ರ. ಕಣ್ಣೀರು ಒರೆಸುವಾತನೇ, ನಿಮಗೆ ಸ್ತೋತ್ರ. ಆಪತ್ತಿನಿಂದ ಕಾಯುವಾತನೇ, ನಿಮಗೆ ಸ್ತೋತ್ರ. ಅಪಾಯಗಳಿಗೆ ತಪ್ಪಿಸುವಾತನೇ, ನಿಮಗೆ ಸ್ತೋತ್ರ. ಅನುದಿನವೂ ಜೊತೆ ಇರುವಾತನೇ, ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ ಡ್ಯಾಡಿ, ನಿಮಗೆ ಸ್ತೋತ್ರ ಡ್ಯಾಡಿ. ನಿಮ್ಮ ಜೀವವುಳ್ಳ ವಾಕ್ಯಗಳಿಗಾಗಿ ನಿಮಗೆ ಸ್ತೋತ್ರ. ಕರ್ತನ ಮುಂದೆ ಮಾತನಾಡುವ ವಾಕ್ಯಗಳಿಗಾಗಿ ಸ್ತೋತ್ರ. ಕರ್ತನೆ, ನಮ್ಮನ್ನು ಕರ ಹಿಡಿದು ನಡೆಸುವ ಕರ್ತನೆ, ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ ಸ್ವಾಮಿ. ನಮಗೆ ಅನುದಿನವೂ ಆಲೋಚನೆ ಕೊಟ್ಟು ನಡೆಸುವ ಪವಿತ್ರಾತ್ಮನಿಗಾಗಿ ಸ್ತೋತ್ರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಲೆಲೂಯಾ 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 ಹಾಲೆಲೂಯಾ. ಥ್ಯಾಂಕ್ ಯು. ಹಾಲೆಲೂಯಾ ಹಾಲೆಲೂಯಾ. ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ, ಸ್ತೋತ್ರ ಸ್ತೋತ್ರ ಯೇಸುವೇ, ಸ್ತೋತ್ರ ಯೇಸುವೇ. ಹಾಲೆಲೂಯಾ. ನೀವಿರೋದ್ರಿಂದ ನನಗೆ ಧೈರ್ಯ, ನೀವಿರೋದ್ರಿಂದ ನನಗೆ ಭರವಸೆ, ನೀನಿರೋದ್ರಿಂದ ನನಗೆ ಕರ್ತನೆ ನಿತ್ಯದ ನಿರೀಕ್ಷೆ. ನೀವಿರೋದ್ರಿಂದ ಡ್ಯಾಡಿ, ನೀವೆಲ್ಲವನ್ನ ನೋಡಿಕೊಳ್ಳುವ ಕರ್ತನು, ನಮ್ಮೆಲ್ಲ ವಿಚಾರಗಳಲ್ಲಿ ಅಕ್ಕರೆಯುಳ್ಳ ತಂದೆ. ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ಆತುಕೊಳ್ಳುತ್ತಿದ್ದೇವೆ ಡ್ಯಾಡಿ. ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲ
ಎಲ್ಲವ ನೋಡಿಕೊಳ್ಳುವೆ. ಹೌದು ಎಸಪ್ಪ, ನೀನು ಎಲ್ಲವ ನೋಡಿಕೊಳ್ಳುವೆ, ನೀನು ಎಲ್ಲವ ನೋಡಿಕೊಳ್ಳುವೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಎಸ್ ಡ್ಯಾಡಿ, ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, 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 ನೀನು ಎಲ್ಲವ ನೋಡಿಕೊಳ್ಳುವೆ. ಹಲ್ಲೆಲೂಯ. ತಾಯಿ ತಂದೆಯು ನೀನಲ್ಲವೇ, ಕಾಯುವ ಕರ್ತನು ನೀನಲ್ಲವೇ. ನನಗೆ ತಾಯಿಯು ತಂದೆಯು ನೀನಲ್ಲವೇ, ನನ್ನ ಕಾಯುವ ಕರ್ತನು ನೀನಲ್ಲವೇ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ಯೇಸು ನನ್ನಲ್ಲಿ ನೀನಿರಲು ಮನಸೋತು ನ ಹೋಗಲಾರೆ. ನೀನು ಎಲ್ಲವ ನೋಡಿಕೊಳ್ಳುವೆ, 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 ನೀನು ಎಲ್ಲವ ನೋಡಿಕೊಳ್ಳುವೆ. ಹಲ್ಲೆಲೂಯ. ನನಗೆ ಸಮಾಧಾನ ಕರ್ತನು, ನನಗೆ ಆಧರಣೆ ನೀನೇ, ನನ್ನ ಆಧಾರ ನೀನೇ, ನನ್ನ ಆಶ್ರಯವೂ ನೀನೇ. ಹಲ್ಲೆಲೂಯ. ನಾನು ಬದುಕಿ ಉಳಿದಿರುವುದು ನಿನ್ನಿಂದಲೇ ಡ್ಯಾಡಿ. ಈ ಹೊಸ ದಿನಕ್ಕಾಗಿ ಸ್ತೋತ್ರ, ಹೊಸ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯ. ಈ ಹೊಸ ದಿನಕ್ಕಾಗಿ ಸ್ತೋತ್ರ, ನಿನ್ನ ಹೊಸ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯ, 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 ಹಲ್ಲೆಲೂಯ. ಡ್ಯಾಡಿ, 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 ಡ್ಯಾಡಿ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ಎಸ್ ಲೋ. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ. ನನ್ನ ಬಾಳಿನ ಬಲ ನೀನೇ, ನನ್ನ ಬಾಳಿನ ಬಲ ನೀನೇ. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್, ನನ್ನ ಜೊತೆ ನೀನೇ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು,
ನನ್ನ ಬಾಳಿನ ಕೋಟೆಯು. ಓ ಜೀವ ಸ್ವರೂಪನೇ, ನನ್ನ ಬಾಳಿನ ಕೋಟೆ, ನನ್ನ ಆಧಾರವೇ, ನಿಮಗೆ ಸ್ತೋತ್ರ. ಹಾಲೆಲೂಯ. ವಂದನೆ 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 ಡ್ಯಾಡಿ, ವಂದನೆ ಡ್ಯಾಡಿ, ವಂದನೆ 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 ವಂದನೆ. ವಂದನೆ ನಿಮಗೆ ವಂದನೆ. ಕೃಪಾ ಸಂಪನ್ನನಾದ ದೇವರೇ, ಭೂಮಿ ಆಕಾಶಗಳ ನಿರ್ಮಾಣಿಕನೇ, ನಮ್ಮ ಸ್ತೋತ್ರಗಳ ಮಧ್ಯದಲ್ಲಿ ವಾಸ ಮಾಡುವಾತನೇ, ನಾವೆಲ್ಲರೂ ಏಕ ಮನಸ್ಸಿನಿಂದ ನಿಮಗೆ ಘನತೆ ಸಲ್ಲಿಸುತ್ತೇವೆ. ಎಲ್ಲ ಮಹಿಮೆ, ಘನತೆ, ಗೌರವ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಪ್ರಾರ್ಥನೆಗೆ ಮತ್ತು ವಾಕ್ಯದ ಧ್ಯಾನಕ್ಕೆ ಅನುಕೂಲ ಆಗುವಂತೆ ನಾವು ದೇವರ ವಾಕ್ಯದಿಂದ ಅಪೊಸ್ತಲನಾದ ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 6ನೇ ಅಧ್ಯಾಯ 1ನೇ ವಾಕ್ಯವನ್ನು ಓದೋಣ. 2 ಕೊರಿಂಥ 6:1. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು, ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ವ್ಯರ್ಥ ಮಾಡಿಕೊಳ್ಳಬೇಡಿರಿ ಎಂದು ಎಚ್ಚರಿಸುತ್ತೇವೆ. ಹಾಲೆಲೂಯ. ನಿಮಗೆ ದೇವರ ಕೃಪೆ ಸಿಕ್ಕಿದೆ, ವೇಸ್ಟ್ ಮಾಡಬೇಡಿ, ಅದನ್ನು ಒಳ್ಳೆ ಬಳಕೆ ಮಾಡಿಕೊಳ್ಳ್ರಿ. ಹಾಲೆಲೂಯ. ನಿಮಗೆ ಸಿಕ್ಕಿರುವ ದೇವರ ಕೃಪೆಯನ್ನು ಬೆಸ್ಟ್ ಯೂಸ್ ಮಾಡಿಕೊಳ್ಳ್ರಿ ಅಂತ ಹೇಳಿ ನಿಮಗೆ ಹೇಳ್ತಾ ಇದ್ದೀವಿ ಅಂತ ಹೇಳಿ ನಾವು ಧ್ಯಾನ ಮಾಡ್ತಾ ಇದ್ದೀವಿ. ಹಾಲೆಲೂಯ. ದೇವರ ಕೃಪೆ ಹೇಗೆಲ್ಲ ಪ್ರಕಟ ಆಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಓಕೆ, ಇವತ್ತಿನ ನಮ್ಮ ಧ್ಯಾನದ ಮುಂದುವರಿದ ಭಾಗಕ್ಕಾಗಿ, ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಪ್ರಲಾಪಗಳು 3ನೇ ಅಧ್ಯಾಯ 22ನೇ ವಚನವನ್ನು ಓದೋಣ. 22. ಪ್ರಲಾಪಗಳು 3:22. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಆತನ ಕೃಪಾ. ನಾವು ಉಳಿದಿರುವುದು ಯೆಹೋವನ ಕರುಣೆ, ಕೃಪೆ. ಹಾಲೆಲೂಯ. ಈ ಕರುಣೆ ಎನ್ನುವ ಪದಕ್ಕೆ ಕೃಪೆ ಅಂತ ಹೇಳಿ ಹಾಕಿ ಓದಿದ್ರೂ ತಪ್ಪಾಗೋದಿಲ್ಲ. ಕೆಲವೊಂದು ಕಡೆಗಳಲ್ಲಿ ಕರುಣೆ ಅನ್ನೋ ಜಾಗದಲ್ಲಿ ಕೃಪೆ ಅನ್ನೋ ಪದನೇ ಬಳಕೆ ಆಗಿದೆ. ನೀವು ಕೀರ್ತನೆ 23ನೇ ಕೀರ್ತನೆ 6ನೇ ವಚನ ಓದಿದ್ರೆ ಗುಡ್ನೆಸ್ ಆ್ಯಂಡ್ ಮರ್ಸಿ ಅನ್ನುವಾಗ ಆತನ ಶುಭವು ಕೃಪೆಯು ಅನ್ನುವ ಪದ ಬಳಕೆ ಆಗಿದೆ. ಅಂದರೆ ಆತನ ಕರುಣೆಯಿಂದಲೇ, ಕರುಣೆ ಅಂತಂದರೆ ಕೃಪೆ ತೋರಿಸುವುದಷ್ಟೇ. ಹಾಲೆಲೂಯ. ಆತನ ಕೃಪೆ, ನಾವು ಬದುಕಿ ಉಳಿದಿರುವುದು ಯೆಹೋವನ ಕರುಣೆಯಿಂದಲೇ, ಯೆಹೋವನ ಕೃಪೆಯಿಂದಲೇ. ಹಾಲೆಲೂಯ. ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಆತನ ಕೃಪಾವರಗಳು ನಿಂತು ಹೋಗವು. ಆತನ ಕೃಪಾವರಗಳು ನಿಂತು ಹೋಗು. ಇವತ್ತೇನಾದರೂ ನಾವು ಬದುಕಿದ್ದೀವಿ ಅಂತ ಹೇಳಿದ್ರೆ ಇದು ಆತನ ಕೃಪಾವರ. ನಮಗೆ ಈ ಜೀವ ಯಾರೆಲ್ಲ ಬದುಕಿದ್ದೀರಿ, ಇದು ದೇವರು ನಮಗೆ ನೀಡಿರುವಂಥ ಕೃಪಾವರ. ಹಾಲೆಲೂಯ, ಹಾಲೆಲೂಯ. ದೇವ್ರ ನಮಗೆ ಸ್ತೋತ್ರವಾಗಲಿ. ಕೆಲವು ಸಮಯದಲ್ಲಿ ಕೇಳ್ತಾರೆ, ನಾಯಿಯಾಗಿ ಆದರೂ ಹುಟ್ಬೋದಾಗಿತ್ತು ಅಂತ ಹೇಳಿ, ಅದಾಗಿ ಹುಟ್ಟಾಗೋದ. ದೇವರು ನಿಮ್ಮನ್ನು ಮನುಷ್ಯನಾಗಿ ಇಟ್ಟಿದಾರಲ್ಲ, ಇದೇ ಒಂದು ಕೃಪಾವರ. ಪ್ರಾಣಿಗಳಿಗೂ ಮನುಷ್ಯನಿಗೂ ವ್ಯತ್ಯಾಸ ಇದೆ. ಕೆಲವ್ರು ನೆನೆಸ್ತಾರೆ, ಇನ್ನೊಂದು ಜನ್ಮದಲ್ಲಿ ನಾಯಿಯಾಗಿ ಹುಟ್ತೀನಿ, ಕೋಳಿಯಾಗಿ ಹುಟ್ತೀನಿ ಅಂತ ಹೇಳಿ. ಅದೆಲ್ಲ ಭ್ರಮೆ ಅಷ್ಟೇ, ಸತ್ಯಕ್ಕೆ ದೂರವಾದದ್ದು. ಸತ್ಯ ಅಂತ ಹೇಳಿದ್ರೆ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ, ಮನುಷ್ಯನಾಗಿ ಸೃಷ್ಟಿ ಮಾಡಿದ್ದಾನೆ, ಪ್ರಾಣಿಯಾಗಿ ಅಲ್ಲ. ಪ್ರಾಣಿ ಬೇರೆ, ಪ್ರಾಣಿಗೆ ಆತ್ಮ ಇಲ್ಲ. ಪ್ರಾಣಿಗೆ ಆತ್ಮ ಇಲ್ಲ, ಅದು ಬರೀ ಜೀವ ಹೋದರೆ ಅದರ ಕತೆ ಮುಗೀತು. ನೀವೇನಾದರೂ ಆ ರೀತಿ ನೆನೆಸೋದಾದರೆ, ನಾಯಿಯಾಗಿ ಹುಡ್ತೀನಿ, ಕೋಳಿಯಾಗಿ ಹುಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿರೋ ಇಲಿ ಯಜ್ಞ ಎಲ್ಲ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆಗಬೇಕಾಯ್ತದೆ. ಯಾಕಂದರೆ ಹೋದ ಜನ್ಮದಲ್ಲಿ ಅವರೆಲ್ಲ ನಿಮ್ಗೆ ಚಿಕ್ಕಪ್ಪ ಆಗಿದ್ದಿರ್ಬೋದು ಏನೋ ಅಂತ ನೆನೆಸ್ಬೇಕಾಗ್ತದೆ.
ನಿಜಾಂಶದಲ್ಲಿ ನಮಗೆ ಆ ರೀತಿ ಜನ್ಮಗಳು ನಮಗಿಲ್ಲ. ದೇವರು ನಮ್ಮನ್ನು ಮನುಷ್ಯರಾಗಿಯೇ ಸೃಷ್ಟಿ ಮಾಡಿದ್ದಾನೆ. ನಾವು ಮನುಷ್ಯರಾಗಿ ಈ ಲೋಕದಲ್ಲಿ ಬದುಕಿರುವುದು ದೇವರು ನಮಗೆ ತೋರಿಸಿದಂತಹ ಕರುಣೆ, ದೇವರ ಕೃಪೆ. ಹಲ್ಲೆಲೂಯ. ನಾನು ಯಾಕೆ ತಾನೇ ಹುಟ್ಟಿದ್ನು ಅಂತ ಹೇಳಿ ಅನೇಕರು ನೊಂದ್ಕೊಳ್ತೀರಿ. ಇರುವಂಥ ಸನ್ನಿವೇಶ ನೋಡಿ ಆ ರೀತಿ ನೀವು ನೊಂದ್ಕೋಬೇಡ್ರಿ. ದೇವರಿಗೆ ಥ್ಯಾಂಕ್ಸ್ ಹೇಳಿ, ನನ್ನನ್ನು ಮನುಷ್ಯನಾಗಿ ಈ ಲೋಕದಲ್ಲಿ ಹುಟ್ಟಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಲ್ಲ, ಅದಕ್ಕಾಗಿ ಸ್ತೋತ್ರ. ಎಷ್ಟೋ ಮಕ್ಕಳು ಹೆತ್ತ ತಾಯಿಯನ್ನು ಮುಖನೇ ನೋಡಲಿಕ್ಕಾಗದಂಥ ಸನ್ನಿವೇಶಗಳು ಉಂಟಾಗ್ಬಿಡ್ತದೆ. ಹುಟ್ಟಿದಾಗಲೇ ಹಾಗೆ ಸತ್ತು ಹುಟ್ಟುತ್ತವೆ. ಕೆಲವರು ಚಿಕ್ಕ ಬಾಲ್ಯದಲ್ಲೇ ಸತ್ತು ಹೋಗ್ಬಿಡ್ತಾರೆ. ಕೆಲವರು ಯವನಸ್ಥರಾಗಿ ಸತ್ತು ಹೋಗ್ಬಿಡ್ತಾರೆ. ನಿಮಗಾದರೂ ಇಲ್ಲಿವರೆಗೆ ನೀವು ಬದುಕಿದ್ದೀರಿ ಅಂತ ಹೇಳಿದ್ರೆ ದೇವರು ನಿಮಗೆ ಕರುಣೆ ತೋರಿಸಿದ್ದಾನೆ. ದೇವರ ಕೃಪೆ ನಿಮಗೆ ಸಿಕ್ಕಿದೆ. ಈ ಲೈಫ್ನ ನೀವು ವ್ಯರ್ಥ ಮಾಡ್ಕೋಬೇಡ್ರಿ. ಹಲ್ಲೆಲೂಯಾ. ಈ ಲೈಫ್ ಈಸ್ ಸೋ ಪ್ರೆಷಿಯಸ್. ದೇವರು ನಿಮ್ಮನ್ನು ಪ್ರೀತಿಸಿ ತನ್ನ ಕೃಪೆ ತೋರಿಸಿ ನಿಮಗೆ ಕೊಟ್ಟಿರುವಂತಹ ಈ ಜೀವನ, ಈ ಲೈಫ್. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ದೇವರು ನಿಮ್ಮ ಮೇಲೆ ಅಪಾರವಾದಂಥ ಕೃಪೆಯನ್ನು ತೋರಿಸಿ ಈ ಜೀವನ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡಿ, ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ ಈ ರೀತಿ ಹೇಳ್ತದೆ. ಯಾಕೋಬನ ಪತ್ರಿಕೆ ಯಾಕೋಬ 4:6. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಅತಿಶಯವಾದ ಕೃಪೆಯನ್ನು ಇಡ್ತಾ ಇದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡ್ತಾ ಇದ್ದಾನಂತೆ. ಆ ಕೃಪೆ ನಿಮ್ಮನ್ನು ಇಷ್ಟರವರೆಗೆ ಜೀವಂತವಾಗಿಟ್ಟಿದೆ, ನಿಮ್ಮನ್ನು ಆರೋಗ್ಯವಾಗಿಟ್ಟಿದೆ. ನಿಮಗೆ ಈ ಒಂದು ಲೋಕದಲ್ಲಿ ಮನುಷ್ಯರಾಗಿ ಬದುಕುವಂತಹ ಒಂದು ಸೌಭಾಗ್ಯವನ್ನು ಕೊಟ್ಟಿದೆ. ದೇವರ ಎಲ್ಲ ಸೃಷ್ಟಿಗಳಲ್ಲಿ ಒಂದು ಉನ್ನತವಾದಂತಹ ಒಂದು ಸ್ಥಾನ ಅಂತ ಹೇಳಿದ್ರೆ ಅದು ಮನುಷ್ಯನದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತನ್ನ ಶ್ವಾಸವನ್ನೇ ಕೊಟ್ಟು ನಮ್ಮನ್ನು ಬದುಕಿಸಿದ್ದಾನೆ. ಹಲ್ಲೆಲೂಯಾ. ಅದರಿಂದ ಈ ಲೈಫ್ನ ಈಸಿಯಾಗಿ ತಗೋಬೇಡ್ರಿ, ಬೇಕಾಬಿಟ್ಟಿಯಾಗಿ ಜೀವಿಸಬೇಡ್ರಿ. ಆತನ ಕೃಪೆಯನ್ನು ನೀವು ಸವಿದವರಾಗಿ, ಕೃತಜ್ಞತೆ ಉಳ್ಳವರಾಗಿ ಇನ್ನೂ ಇದನ್ನು ಎಂಜಾಯ್ ಮಾಡಿರಿ. ಎಂಜಾಯ್ ಮಾಡಿ ಅಂದರೆ ಪಾಪದ ಕಾರ್ಯದಲ್ಲಿ ಅಲ್ಲ, ಇದನ್ನು ಅರ್ಥಗರ್ಭಿತವಾಗಿ ಜೀವಿಸ್ರಿ, ವ್ಯರ್ಥ ಮಾಡ್ಕೋಬೇಡ್ರಿ. ಹಲ್ಲೆಲೂಯಾ. ಲೋಕದ ಮಲಿನತ್ವಕ್ಕೆ ಜೀವಿತವನ್ನು, ದೇಹವನ್ನು, ನಮ್ಮ ಜೀವನವನ್ನು ಒಪ್ಪಿಸಿಕೊಟ್ಟು ವೇಸ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಇದನ್ನು ಬೆಸ್ಟಾಗಿ ಜೀವಿಸಿ ಒಂದು ಬೆಸ್ಟ್ ಭವಿಷ್ಯವನ್ನು ನೀವು ಹೊಂದಿಕೊಳ್ಳಿರಿ. ಹಲ್ಲೆಲೂಯಾ. 2 ಕೊರಿಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರು ನಮಗೆ ತನ್ನ ಕೃಪೆಯನ್ನು ಧಾರಾಳವಾಗಿ ಸುರಿಸಿದ್ದಾನಂತೆ. 2 ಕೊರಿಂಥ 9:6. ಆದರೆ ಸ್ವಲ್ಪವಾಗಿ ಬಿತ್ತುವವನು ಪೈರನ್ನು ಸ್ವಲ್ಪವಾಗಿ ಕೊಯ್ಯುವನು, ಹೆಚ್ಚಾಗಿ ಬಿತ್ತುವವನು ಹೆಚ್ಚಾಗಿ ಕೊಯ್ಯುವನು ಎಂದು ತಿಳುಕೊಳ್ಳಿರಿ. ಪ್ರತಿಯೊಬ್ಬನು ತನ್ನ ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ. 9:8. 2 ಕೊರಿಂಥ 9:8. ದೇವರು ಸಕಲ ವಿಧವಾದ ದಾನಗಳನ್ನು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವುದಕ್ಕೆ ಶಕ್ತನಾದ್ದರಿಂದ. ಸಕಲ ವಿಧವಾದ ದಾನಗಳನ್ನು ಧಾರಾಳವಾಗಿ ಅನುಗ್ರಹಿಸುವ ದೇವರು. ಹಲ್ಲೆಲೂಯಾ. ಅಂದರೆ ತನ್ನ ಕೃಪೆಯನ್ನು ಧಾರಾಳವಾಗಿ. ಅದರಿಂದಾಗಿ ನಿಮ್ಮ ಮೈಂಡನ್ನು ಸ್ವಲ್ಪ ಎಲಾಬ್ರೇಟ್ ಮಾಡಿ. ನಿಮ್ಮ ಮೈಂಡಲ್ಲಿ ನೀವೇ ಚಿಕ್ಕದಾಗಿ ಆಲೋಚನೆ ಮಾಡ್ಕೊಂಡು, ಅಯ್ಯೋ ನಂದು ಇಷ್ಟೇ ಅನಿಸುತ್ತೆ, ನನ್ನ ಜೀವನ ಇಷ್ಟೇ ಅನಿಸುತ್ತೆ ನೆನೆಸ್ಬೇಡ್ರಿ. ಒಂದು ವೇಳೆ ನೀವು ಮರಣದ ಹಾಸಿಗೆಯಲ್ಲಿ ಮಲಗಿದ್ರೂ ಕೂಡ ನೀವು ಇನ್ನೂ ವಿಶಾಲವಾಗಿ ಯೋಚನೆ ಮಾಡಿ, ನಿಮಗಿನ್ನೂ ಭವಿಷ್ಯ ಇದೆ. ಹಲ್ಲೆಲೂಯಾ. ಅಲ್ಪವಾಗಿ ಎಣಿಸ್ಬೇಡ್ರಿ. ದೇವರು ನಿಮಗೆ ಕೃಪೆಯನ್ನು ಧಾರಾಳವಾಗಿ ಒದಗಿಸ್ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಧಾರಾಳವಾಗಿ ಒದಗಿಸ್ಕೊಟ್ಟಿದ್ದಾನೆ. ಇನ್ನೂ ಬ್ರಾಡಾಗಿ ಥಿಂಕ್ ಮಾಡಿ. ಒಂದು ವೇಳೆ ನೀವು ಬಡತನದಲ್ಲಿರೋದಾದರೆ, ಅಯ್ಯೋ ನನ್ನ ಗತಿ ಹಿಂಗೆ ಅನಿಸುತ್ತೆ, ನಾನು ಎಲ್ಲಿ ಇಂಪ್ರೂವ್ ಆಗೋಕ್ಕಾಗುತ್ತೆ ಅಂತ ನೀವು ನೆನೆಸ್ಬೇಡ್ರಿ. ದೇವರು ತನ್ನ ಕೃಪೆಯನ್ನು ಧಾರಾಳವಾಗಿ ನಿಮ್ಗೆ ಅನುಗ್ರಹಿಸಿದ್ದಾನೆ. ಹೌದು, ನೀವು ಹೀಗೆ ಕಷ್ಟದಲ್ಲೇ ಇರುವುದಲ್ಲ, ಆತನ ಕೃಪೆ ನಿಮಗೆ ಇನ್ನೂ ಹೇರಳವಾಗಿದೆ. ಇನ್ನೂ ನಿಮಗೆ ಕೃಪೆ ಇದೆ. ಇನ್ನೂ ನೀವು ವಿಸ್ತಾರವಾಗಿ, ವಿಶಾಲವಾಗಿ ಬೆಳೆಯಬೇಕಾದವರು ಧಾರಾಳವಾಗಿ ನಿಮಗೆ ಕೊಟ್ಟಿದ್ದಾನೆ. ಅಳತೆ ಮಾಡಿ ಕೊಟ್ಟಿಲ್ಲ, ಧಾರಾಳವಾಗಿ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದರಲ್ಲೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಮಗೆ ಸಿಕ್ಕಿರುವಂಥ ಒಂದು ಸೌಭಾಗ್ಯ ಏನಂದರೆ ಕೃಪೆಯ ಮೇಲೆ ಕೃಪೆ. ಹಲ್ಲೆಲೂಯಾ. ನೀವು ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 17ನೇ ವಚನವನ್ನು ಓದಿ
ಮೊದಲು 17ನೇ ವಚನ, ಯೋಹಾನನ ಸುವಾರ್ತೆ 1:17. ಸ್ವಲ್ಪ ಮೇಲೆ ಕೆಳಗಿದೆ. 17ನ ಫಸ್ಟ್ ಓದ್ರಿ. ಯೋಹಾನನ ಸುವಾರ್ತೆ 1:17. ಧರ್ಮಶಾಸ್ತ್ರವು ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು, ಕೃಪೆಯೂ ಸತ್ಯವು ಯೇಸು ಕ್ರಿಸ್ತನ ಮುಖಾಂತರ ಬಂದವು. ಈ ಕೃಪೆ ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಇನ್ನೂ ಅಪರಿಮಿತವಾಗಿ ದೊರಕಿದೆ. ಹಾಲೆಲೂಯ. ಮೊದಲೇ ದೇವರ ಕೃಪೆಯಿಂದ ಈ ಲೋಕಕ್ಕೆ ಬಂದಿದ್ದೀವಿ. ಈಗ ಯೇಸು ಕ್ರಿಸ್ತನ ಮೂಲಕ ಇನ್ನೂ ನಮಗೆ ಕೃಪೆಯ ಬಾಗಿಲು ತೆರೆದಿದೆ. ಒಂದು ವೇಳೆ ನೀವು ರಕ್ಷಣೆ ಹೊಂದಿರೋದಾದರೆ ನೀವು ಆಶೀರ್ವಾದವನ್ನು ಮಿಸ್ ಮಾಡ್ಕೊಳ್ಳಿಕ್ಕೆ ಚಾನ್ಸೇ ಇಲ್ಲ. ನೀವೇನಾದರೂ ರಕ್ಷಣೆ ಹೊಂದಿರೋದಾದರೆ, ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿರೋದಾದರೆ, ನೀವು ದೇವರ ಕೃಪೆಯಿಂದ ಮಿಸ್ ಔಟ್ ಆಗಲಿಕ್ಕೆ ಚಾನ್ಸೇ ಇಲ್ಲ. ದೇವರ ಲಿಸ್ಟ್ನಲ್ಲಿ ಖಂಡಿತವಾಗಲಿದ್ದೀರಿ. ಹಾಲೆಲೂಯ. ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮಗೆ ಕೃಪೆ ದೊರಕಿದೆ. ಅದರಲ್ಲೂ 16ನೇ ವಚನ, ನೆಕ್ಸ್ಟ್ ವಚನ, ನಾವೆಲ್ಲರೂ ಆತನ ಪರಿಪೂರ್ಣತೆಯೊಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಗ್ರೇಸ್ ಅಪಾನ್ ಗ್ರೇಸ್, ಡಬಲ್ ಬ್ಲೆಸ್ಸಿಂಗ್, ಟ್ರಿಬಲ್ ಬ್ಲೆಸ್ಸಿಂಗ್, ಹಂಗೆ ಮುಂದುವರ್ಕೊಂಡು ಹೋಗ್ತಾ ಇರ್ತದೆ. ಕೃಪೆಯ ಮೇಲೆ ಕೃಪೆ, ಒಂದು ಆಶೀರ್ವಾದ ಮೇಲೆ ಇನ್ನೊಂದು. ದೇವರು ನಿಮಗೆ ಯಾವುದನ್ನು ಇಲ್ಲ ಅಂತ ಹೇಳಲ್ಲ ರೀ. ಪ್ರತಿಯೊಂದನ್ನು ಕೂಡ ನಿಮಗೆ ಕೊಡಲಿಕ್ಕೆ ಬೇಕಾದ ಕೃಪೆ ಕ್ರಿಸ್ತ ಯೇಸುವಿನ ಮೂಲಕ ದೊರಕಿದೆ. ನೀವು ಯಾವ ರೀತಿಯಲ್ಲಿ ಕೊರತೆ ಪಡುವವರೆಲ್ಲ, ನೀವು ಆರ್ಥಿಕವಾಗಿ ಕಷ್ಟದಲ್ಲಿರ್ಬೋದು, ಡೋಂಟ್ ವರಿ, ನೀವು ಪ್ರಾರ್ಥನೆ ಮಾಡಿ ದೇವ್ರನ್ನ ಆತ್ಕೊಳ್ಳಿ, ಕರ್ತನ ಸಮ್ಮುಖವನ್ನು ಇನ್ನೂ ಹುಡುಕ್ರಿ, ಆ ಕೃಪೆಯನ್ನು ಇನ್ನೂ ಹೇರಳವಾಗಿ ನೀವು ಕಾಣ್ತೀರಿ. ಯಾಕಂದರೆ ಆಲ್ರೆಡಿ ಯು ಆರ್ ಬ್ಲೆಸ್ಡ್. ದೇವರ ಕೃಪೆ ನಿಮಗೆ ಆಲ್ರೆಡಿ ಬಂದುಬಿಟ್ಟಿದೆ, ಜಸ್ಟ್ ನಿಮ್ಮದಾಗಿಸ್ಕೊಳ್ಬೇಕಷ್ಟೇ. ಏನೋ ಹೇಳ್ತಾರಲ್ಲ, ಬೆಣ್ಣೆ ಬರೋ ಹೊತ್ತಿಗೆ ಮಡಿಕೆ ಹೊಡೆದೋಯ್ತು ಅಂತ ಹೇಳಿ, ಆ ರೀತಿಯಾಗಿ ಇನ್ನೇನು ದೇವರ ಕೃಪೆಯನ್ನು ಅನುಭವಿಸಬೇಕು ಅನ್ನುವಂಥ ಸಮಯದಲ್ಲಿ ದೂಷಣೆ ಮಾತುಗಳನ್ನು ಆಡಿ, ಇರುವಂಥ ಸನ್ನಿವೇಶವನ್ನು ನೋಡಿ ನನಗೆ ಹಿಂಗಾಯ್ತಲ್ಲ ಹಂಗಾಯ್ತಲ್ಲ ಅಂತ ಹೇಳಿ ದೇವರ ಮೇಲೆ ಆರೋಪ ಹೊರಿಸಿ ಶಾಪ ಹೊತ್ಕೋಬೇಡ್ರಿ. ದೇವರು ನಿಮ್ಮ ಕೃಪೆಯೇ ಇಟ್ಟಿದ್ದಾನೆ. ಏನೋ ದೇವರ ಯೋಜನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಕೆಲವಾರು ಸನ್ನಿವೇಶಗಳು ಇಕ್ಕಟ್ಟುಗಳು ಇರಬಹುದು, ಆದರೆ ಕೃಪೆಯನ್ನು ಅಲ್ಲಗಳಿಬೇಡಿ. ಕ್ರಿಸ್ತನಲ್ಲಿ ನಿಮಗೆ ಕೃಪೆಯ ಮೇಲೆ ಕೃಪೆ ಇದೆ. ನಿಮಗಿರುವಂಥ ಸನ್ನಿವೇಶವನ್ನು ನೋಡಬೇಡ್ರಿ. ಜಸ್ಟ್ ಲುಕ್ ಅಟ್ ಜೀಸಸ್. ಯು ಹ್ಯಾವ್ ಎ ಗ್ರೇಷಿಯಸ್ ಫ್ಯೂಚರ್. ಹಾಲೆಲೂಯ. ನೀವು ಕೂಡ ಈ ಸಾಲ ತೀರಿಸಿ ಚೆನ್ನಾಗಿರುವ ದಿನಗಳು ಕ್ರಿಸ್ತನಲ್ಲಿ ನಿಮಗಿದೆ. ನೀವು ಸಹ ಈ ರೋಗವನ್ನೆಲ್ಲ ಜಯಿಸಿ ಆರೋಗ್ಯವಂತರಾಗಿ ಬೆಳಗುವ ಭವಿಷ್ಯ ನಿಮಗೆ ಕ್ರಿಸ್ತನಲ್ಲಿ ಮುಂದೆ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ ನೋಡ್ರಿ. ಹಾಲೆಲೂಯ. ನಿಮಗೆ ಕಾಣ್ತಾ ಇದೆ ನೋಡ್ರಿ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತ ಯೇಸುವಿನಲ್ಲಿ ನಾವು ಕೃಪೆಯ ಮೇಲೆ ಕೃಪೆಯನ್ನು ಹೊಂದುವವರಾಗಿದ್ದೇವೆ. ಹಾಲೆಲೂಯ. ಅದರಿಂದಾಗಿ ಈ ಕೃಪೆಯ ಒಂದು ಅವಕಾಶಕ್ಕೆ ನಾವು ದಾಪುಗಾಲು ಹಾಕಬೇಕು. ಇನ್ನೂ ಕೃಪೆಯನ್ನು ಹೊಂದುವುದಕ್ಕಾಗಿಯೇ ನಾವು ಪ್ರಯತ್ನ ಮಾಡಬೇಕೇ ಹೊರತು ಕೃಪೆಯಿಂದ ದೂರ ಹೋಗಲಿಕ್ಕೆ, ಕಳ್ಕೊಳ್ಳಿಕ್ಕೆ ನಾವು ಮನಸ್ಸು ಮಾಡಬಾರ್ದು. ಕೃಪೆಯ ಅಟ್ಮಾಸ್ಫಿಯರ್ನಲ್ಲಿ ಇರಲಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಕೃಪೆಯಿಂದ ದೂರ ಹೋಗಲಿಕ್ಕೆ ಯಾವ ಕಾರಣಕ್ಕೂ ತೀರ್ಮಾನಗಳು ತಗೋಬಾರ್ದು. ಮೈಂಡಲ್ಲಿ ಚೆನ್ನಾಗಿ ಮುದ್ರಣ ಮಾಡ್ಕೊಳ್ಳಿ. ಐ ಆಮ್ ಬ್ಲೆಸ್ಡ್, ನಾನು ಕೃಪೆಗೆ ಪಾತ್ರನು, ದೇವರ ಕೃಪೆ ನನ್ನ ಮೇಲಿದೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ದಯೆಯನ್ನು ಹೊಂದಿದವರು ನೀವು. ಹಾಲೆಲೂಯ. ದೇವರ ದಯೆ, ದೇವರ ಕೃಪೆ ನಿಮಗಿದೆ. ಹಾಲೆಲೂಯ. ನೋಡಿ, ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ, ಲೂಕನ ಸುವಾರ್ತೆ 1ನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನ. 1ನೇ ಅಧ್ಯಾಯ 28ನೇ ವಚನ. ಲೂಕ 1:28. ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೇ, ದೇವರ ದಯೆ ಹೊಂದಿದವಳೇ, ದೇವರ ಕೃಪೆ ಹೊಂದಿದವಳೇ. ಮರಿಯಳನ್ನ ನೋಡಿ, ಮರಿಯಮ್ಮನವರನ್ನ ನೋಡಿ ಆ ದೂತನು ಹೇಳ್ತಾ ಇದ್ದಾನೆ, ದೇವರ ದಯೆ ಹೊಂದಿದವಳೇ.
ಹಲ್ಲೆಲೂಯ. ಪಕ್ಕದಲ್ಲಿದ್ದವರು ಯಾರಾದರೂ ಇದ್ದರೆ ಹೇಳಿ, ದೇವರ ದಯೆ ಹೊಂದಿದವರೇ, ದೇವರ ಕೃಪೆಯನ್ನು ಹೊಂದಿದವರೇ. ಹಲ್ಲೆಲೂಯ. ಯು ಆರ್ ಕಾಲ್ಡ್ ಟು ಬಿ ಗ್ರೇಷಿಯಸ್, ಟು ಬಿ ಅಂಡರ್ ದ ಗ್ರೇಸ್. ಹಲ್ಲೆಲೂಯ. ಕೃಪೆಯಿಂದಲೇ ನಮಗೆ ಜೀವನ ಸಿಕ್ಕಿದೆ. ಕೃಪೆಯಿಂದ ನಾವು ಸಾಕ್ತಾ ಇದ್ದೀವಿ. ದೇವರ ಕೃಪೆಯಿಂದಲೇ ನಾವು ಇನ್ನು ಮುಂದೆಯೂ ಸಾಕ್ಲಿಕ್ಕಿದ್ದೀವಿ. ಹಲ್ಲೆಲೂಯ. ನಿಮಗಿರುವ ವಿಪರೀತ ಸನ್ನಿವೇಶಗಳನ್ನು ನೋಡಿ ಕಂಗೆಡಬೇಡ್ರಿ. ಯು ಹ್ಯಾವ್ ಎ ಗ್ರೇಷಿಯಸ್ ಫ್ಯೂಚರ್. ನಿಮಗೊಂದು ಕೃಪೆಯ ಭವಿಷ್ಯ ಇದೆ. ಯಾಕಂದರೆ ನೀವು ಕೃಪಾಭರಿತ ಜೀವನ ಜೀವಿಸಲಿಕ್ಕೆ, ದೇವರ ಅನುಗ್ರಹದ ಜೀವಿತ ಜೀವಿಸಲಿಕ್ಕೆ ಕರೆಯಲ್ಪಟ್ಟವರು. ಥ್ಯಾಂಕ್ ಯು. ವೇಸ್ಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಅವಿಶ್ವಾಸದ ಮಾತುಗಳನ್ನಾಡಿ ಈ ಕೃಪೆಯನ್ನು ಕಳ್ಕೊಂಬೇಡ್ರಿ. ಹಲ್ಲೆಲೂಯ. ಹಿಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ ಹೇಳ್ತದೆ. ಹಿಬ್ರಿಯ 4:16. ಇಬ್ರಿಯ 4:16. ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ಹಲ್ಲೆಲೂಯ. ನಾವು ಧೈರ್ಯದಿಂದ ಕೃಪೆಯ ಸಿಂಹಾಸನದ ಮುಂದೆ ನಾವು ನಮ್ಮ ದೇವರ ಸಿಂಹಾಸನಾರೂಢನಾಗಿದ್ದಾನೆ. ಯಾವ ಸಿಂಹಾಸನದಲ್ಲಿ ಕುಳಿತಿದ್ದಾನೆಂದರೆ ಕೃಪೆಯ ಸಿಂಹಾಸನ. ಹಲ್ಲೆಲೂಯ. ನಮಗ ಮೇಲೆ ದೇವರ ದಯೆ ಇದೆ ರೀ, ದೇವರ ಕೃಪೆ ಇದೆ. ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಸುಮ್ಮನೆ ವ್ಯರ್ಥವಾದ ಮಾತುಗಳನ್ನಾಡಿ, ಅವಿಶ್ವಾಸದ ಮಾತುಗಳನ್ನಾಡಿ, ದೂಷಣೆ ಮಾತುಗಳನ್ನಾಡಿ ಕೃಪೆಯನ್ನು ಕಳ್ಕೊಬೇಡಿ. ಯು ಆರ್ ಕಾಲ್ ಟು ಕಮಾನ್. ಯಾವುದು ದೇವರ ಕೃಪೆಯ ಸಿಂಹಾಸನ ಮುಂದೆ ಬರಲಿಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಎಂಥ ಸೌಭಾಗ್ಯ. ಅದರಿಂದಾಗಿ ಇವತ್ತು ನಾವು ಸ್ಪಷ್ಟವಾದ ಗ್ರಹಿಕೆಯಲ್ಲಿರುವ ನಾವು ಕೃಪೆಯಿಂದ ನಾವು ನೆಲೆ ನಿಂತಿದ್ದೀವಿ. ಇವತ್ತು ಬದುಕಿದ್ದೀವಿ ಅಂತ ಹೇಳಿದ್ರೆ ಆತನ ಕೃಪೆ. ಅದರಲ್ಲೂ ಭಕ್ತನ ಏನು ಹೇಳ್ತಾನೆಂದರೆ, ಆತನ ಕೃಪೆ ದಿನದಿನದವೂ ಹೊಸದಂತೆ. ಅದೇ ಪ್ರಲಾಪಗಳ ಪುಸ್ತಕದಲ್ಲಿ 3ನೇ ಅಧ್ಯಾಯ 23ನೇ ವಚನವನ್ನು ಓದಿ. ಪ್ರಲಾಪ 3:23. ದಿನದಿನವೂ ಹೊಸದಾಗಿ ಒದಗುತ್ತವೆ. ಯಾವುದು? ಆತನ ಕರುಣೆ, ದಯೆ, ಕೃಪೆ. ದಿನದಿನವೂ, ಎವ್ರಿ ಡೇ ದೇ ಆರ್ ನ್ಯೂ ಎವ್ರಿ ಮಾರ್ನಿಂಗ್, ನ್ಯೂ ಎವ್ರಿ ಮಾರ್ನಿಂಗ್. ಪ್ರತಿದಿನ ಅದು ಹೊಸದು. ಆತನ ಕೃಪೆ ಹೊಸದು. ಹಲ್ಲೆಲೂಯ. ಇವತ್ತು ನಿಮಗೆ ದೇವರ ಕೃಪೆ ಸಿಕ್ಕಿದೆ. ಈ ದಿನದಲ್ಲಿ ಜೀವಂತವಾಗಿರಲಿಕ್ಕೆ, ಜೀವಿಸಲಿಕ್ಕೆ ದೇವರ ಕೃಪೆ ನಿಮಗೆ ದೊರಕಿದೆ. ನಿನ್ನೆ ದಿನ ಎಷ್ಟೋ ಜನ ಗತಿಸಿ ಹೋಗಿರಬಹುದು, ಆದರೆ ಇವತ್ತು ನೀವು ಬದುಕಿದ್ದೀರಿ ಅಂತ ಹೇಳಿದ್ರೆ ಇವತ್ತು ನಿಮಗೆ ಸಿಕ್ಕಿದ ಹೊಸ ಕೃಪೆ. ಹಲ್ಲೆಲೂಯ. ಅಲ್ಲಗಳಿಬೇಡ್ರಿ. ಆ ಕೃಪೆಯಿಂದಲೇ ನೀವು ಉಸಿರಾಡ್ತಾ ಇದ್ದೀರಿ. ಆ ಕೃಪೆಯಿಂದಲೇ ನೀವು ಆರೋಗ್ಯವಾಗಿದ್ದೀರಿ. ಆ ಕೃಪೆಯಿಂದಲೇ ನೀವು ಹೆಜ್ಜೆ ಇಡ್ತಾ ಇದ್ದೀರಿ. ಹಲ್ಲೆಲೂಯ. ನೀವು ಬದುಕಿ ಉಳಿದಿರುವುದು ಯೆಹೋವನ ಕರುಣೆ, ಕೃಪೆ. ಅದು ದಿನದಿನವೂ ಹೊಸದು. ಈ ಭರವಸೆಯನ್ನು ಹೊಂದಿದ ದಾವೀದನು ಹೇಳ್ತಾನೆ, ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವು ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಕೀರ್ತನೆ 23:6. ನಿಶ್ಚಯವಾಗಿ ನನ್ನ ಜೀವಮಾನದಲ್ಲೆಲ್ಲ ಶುಭವೂ ಕೃಪೆಯು ನನ್ನನ್ನು ಹಿಂಬಾಲಿಸುವುದು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಕೃಪೆಯ ವಾತಾವರಣದಲ್ಲಿ, ಈ ಕೃಪೆಯಲ್ಲಿ ನಾವು ಮುಂದುವರಿಯೋಣ. ಈ ಕೃಪೆಯನ್ನು ವೇಸ್ಟ್ ಮಾಡ್ಕೊಳ್ಳೋಕೆ ಹೋಗಬೇಡ್ರಿ. ಈ ಕೃಪೆಯನ್ನು ನಿರರ್ಥಕ ಮಾಡ್ಕೊಳ್ಬೇಡ್ರಿ. ಈ ಕೃಪೆಯನ್ನು ನೀವು ಅಲ್ಪವಾಗಿ ಎಣಿಸ್ಬೇಡ್ರಿ. ಹಲ್ಲೆಲೂಯ. ದೇವರು ನಿಮ್ಮ ಮೇಲೆ ಕೃಪೆ ಇಟ್ಟಿದ್ದಾನೆ. ನೀವು ಕೃಪಾಭರಿತ ಜೀವನ ಜೀವಿಸಲಿಕ್ಕೆ ಕರೆಯಲ್ಪಟ್ಟಿದ್ದೀರಿ. ಆತನ ಕೃಪೆ ಪ್ರತಿದಿನ ಹೊಸದು. ನೀವು ಬದುಕಿ ಉಳಿದಿರುವುದೇ ಆತನ ಕರುಣೆ, ಆತನ ಕೃಪೆ. ನಿಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ತೋರಿಸಿದ್ದಾನೆ. ಧಾರಾಳವಾಗಿ ಕೃಪೆಯನ್ನು ಒದಗಿಸ್ಕೊಟ್ಟಿದ್ದಾನೆ. ನಿಮ್ಮ ಜೀವಮಾನವೆಲ್ಲ ಶುಭವು ಕೃಪೆ ನಿಮ್ಮನ್ನು ಹಿಂಬಾಲಿಸುವಂತೆ ಅನುಗ್ರಹ ಮಾಡಿದ್ದಾನೆ. ಹಲ್ಲೆಲೂಯ. ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಜೀವಿತವನ್ನು ಕೃಪೆಯ ಮೇಲೆ ಕೃಪೆ, ನಿಮ್ಮ ಜೀವಿತಕ್ಕೆ ಕೃಪೆಯ ಮೇಲೆ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯ. ಸೊ ಅದರಿಂದಾಗಿ ಈ ಕೃಪೆಯಲ್ಲಿ ಜೀವಿಸಲಿಕ್ಕೆ ನಾವು ಮುಂದಾಗೋಣ. ಹಲ್ಲೆಲೂಯ. ನಾವು ಕೃಪೆಯಲ್ಲಿ ಜೀವಿಸಲಿಕ್ಕೆ ಅನುಕೂಲವಾದಂಥ 2 ಅಟ್ಮಾಸ್ಫಿಯರ್ನ ಮಾತ್ರ ನಿಮ್ಮ ಜೊತೆ ನಾನು ಹಂಚ್ಕೊಳ್ತೇನೆ. ಮೊದಲನೇದಾಗಿ
ಲೂಕನ ಸುವಾರ್ತೆ 1ನೇ ಅಧ್ಯಾಯ, ಲೂಕನ ಸುವಾರ್ತೆ 1ನೇ ಅಧ್ಯಾಯ 50ನೇ ವಚನವನ್ನು ಓದ್ರಿ. ಲೂಕ 1:50. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯವು ತಲತಲಾಂತರದವರೆಗೂ ಇರುವುದು. ಹಲ್ಲೆಲೂಯಾ. ನೀವು ಈ ಕೃಪೆಯಲ್ಲಿ ಮುಂದುವರಿಬೇಕು ಅಂತ ಏನಾದರೂ ನಿಮ್ಗೆ ಆಸೆ ಇದ್ದರೆ ಜಸ್ಟ್ ಒಂದು ಭಯಭಕ್ತಿಯ ಜೀವಿತವನ್ನು ಕಾಪಾಡಿಕೊಳ್ಳ್ರಿ. ಈ ಇತ್ತೀಚಿನ ದಿನಗಳಲ್ಲಿ ಒಂದು ಭಯಭಕ್ತಿ ಇಲ್ಲದಂತಹ ವಾತಾವರಣ ಉಂಟಾಗ್ತಾ ಇದೆ. ಭಯಭಕ್ತಿ ಇಲ್ಲ, ದೇವರ ಮೇಲೆ ಭಯಭಕ್ತಿ ಇಲ್ಲ, ಪ್ರಾರ್ಥನೆಯಲ್ಲಿ ಭಯಭಕ್ತಿ ಆಸಕ್ತಿ ಇಲ್ಲ, ದೇವರ ಮೇಲೆ ಭಯಭಕ್ತಿ ಇಲ್ಲ, ವಾಕ್ಯದ ಮೇಲೆ ಭಯಭಕ್ತಿ ಇಲ್ಲ. ಚರ್ಚು ಪ್ರಾರ್ಥನೆ ಎಲ್ಲ ಅಸಡ್ಡೆ, ಸೇವಕರನ್ನ ಅಸಡ್ಡೆ, ಪ್ರಾರ್ಥನೆ ಅಸಡ್ಡೆ, ವಾಕ್ಯ ಅಸಡ್ಡೆ. ಆದರೆ ನೀವೊಂದು ಭಯಭಕ್ತಿಯ ಜೀವಿತದಲ್ಲಿ ನಿಮ್ಮನ್ನು ಕಾಪಾಡಿಕೊಳ್ಳುವುದಾದರೆ ನಿಮ್ಮ ಮೇಲೆ ಕೃಪೆ ಮುಂದುವರಿತದೆ. ಹಲ್ಲೆಲೂಯಾ. ಕೃಪೆ ಮುಂದುವರಿತದೆ. ಭಯಭಕ್ತಿಯ ಜೀವಿತ ಎಲ್ಲಿದೆಯೋ ಅಲ್ಲಿ ಕೃಪೆ ಮುಂದುವರಿತದೆ. ಹಲ್ಲೆಲೂಯಾ. ಇನ್ನೊಂದು ವಚನವನ್ನು ಓದಿ, ಯಾಕೋಬ 4:6. ಯಾಕೋಬ 4:6. ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ. ಆದುದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೋ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ದೀನರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ಹಲ್ಲೆಲೂಯಾ. ದೀನರಿಗೆ ಕೃಪೆಯನ್ನು ಅನುಗ್ರಹಿಸುತ್ತಾನೆ. ನೋಡಿ, ಭಯಭಕ್ತಿಯುಳ್ಳವರಾಗಿರುವ, ದೀನ ಭಾವದಿಂದ ಆತನ ಸಮ್ಮುಖವನ್ನು ಹುಡುಕುವ ಆತನ ಕೃಪೆ ಹೇರಳವಾಗಿ ನಮಗಿರ್ತದೆ. ದೀನರಿಗೆ ಅಹಂಕಾರ ಬಂದ್ಬಿಡಬಾರ್ದು. ಕೆಲವು ಸಮಯಗಳಲ್ಲಿ ಹಣ ಬಂದುಬಿಟ್ರೆ ಅವ್ರನ್ನ ಕೈಲಿ ಹಿಡಿಯೋಕ್ಕೆ ಆಗಲ್ಲ. ಕೆಲವರಿಗೆ ಸ್ಥಾನ ಬಂದುಬಿಟ್ರೆ ಕೈಲಿ ಹಿಡಿಯೋಕ್ಕೆ ಆಗಲ್ಲ. ಏನೇ ಬಂದರೂ ಅಪ್ಪ ನಿನ್ನದು, ನನ್ನಿಂದೇನಿಲ್ಲ, ಎಲ್ಲ ನಿನ್ನದು. ಒಂದು ದೀನ ಭಾವನೆ ನಾವು ಕರ್ತನ ಮುಂದೆ ನಾವು ಪ್ರದರ್ಶಿಸುವ. ನಿಂದಪ್ಪ, ನಂದೇನಿಲ್ಲ ಡ್ಯಾಡಿ, ನಿನ್ನ ಕೃಪೆಯಿಂದ ನಾನು ಬದುಕಿದ್ದೀನಿ. ಕರ್ತನು ತನ್ನ ಕೃಪೆಯನ್ನು ಹೇರಳವಾಗಿ ಅನುಗ್ರಹಿಸಿ ನಡೆಸ್ತಾನೆ. ಹಲ್ಲೆಲೂಯಾ. ಇನ್ನೊಂದು ಕೃಪೆಯಲ್ಲಿ ಮುಂದುವರಿಯುವ ಅಟ್ಮಾಸ್ಫಿಯರ್ ಏನಂತ ಹೇಳಿದ್ರೆ, ಕರ್ತನ ಒಡೆತನ ಎಲ್ಲಿದೆಯೋ ಅಲ್ಲಿ ಆತನ ಕೃಪೆ ಮುಂದುವರಿತದೆ. ಕೀರ್ತನೆಗಾರನ 23ನೇ ಕೀರ್ತನೆ 1ನೇ ವಚನದಲ್ಲಿ ಹೇಳ್ತಾನೆ, ಯೆಹೋವನು ನನಗೆ ಕುರುಬನು. ಹಲ್ಲೆಲೂಯಾ. ಎಲ್ಲೆಲ್ಲ ಕರ್ತನು ಕುರುಬನಾಗಿ ಒಡೆತನ ಉಳ್ಳವನಾಗಿದ್ದಾನೋ ಅಲ್ಲೆಲ್ಲ 6ನೇ ವಚನ ಹೇಳುವ ಹಾಗೆ ನಿಶ್ಚಯವಾಗಿ ನೀವು ಚೆನ್ನಾಗಿರ್ತೀರಿ. ಎಲ್ಲಿ ಕರ್ತನ ಆಳ್ವಿಕೆ ಇದೆಯೋ ಅಲ್ಲಿ ಆತನ ಕೃಪೆ ಮುಂದುವರಿತದೆ, ಆತನ ಬ್ಲೆಸ್ಸಿಂಗ್ಸ್ ಮುಂದುವರಿತದೆ. ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಕರ್ತನಿಗೆ ನಮ್ಮನ್ನು ಸಮರ್ಪಣೆ ಮಾಡೋಣ. ಹಲ್ಲೆಲೂಯಾ. ಭಯಭಕ್ತಿಯುಳ್ಳ ಜೀವಿತ, ಒಂದು ದೀನತೆಯ ಜೀವಿತ ಮತ್ತು ನಿನ್ನ ಒಡೆತನದ ಜೀವಿತ ನನಗೆ ಕೊಡಪ್ಪ. ನಾನು ಕೃಪೆಯಲ್ಲಿ ಮುಂದುವರಿಯಲಿಕ್ಕೆ ನನಗೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು ಜೀಸಸ್. ನಾನು ಕೃಪೆಯನ್ನು ವ್ಯರ್ಥ ಮಾಡ್ಕೋಬಾರ್ದು. ಕೃಪೆಯ ವಾತಾವರಣದಲ್ಲೇ ಮುಂದುವರಿಬೇಕು. ನಾನು ಕೃಪೆಯನ್ನು ವ್ಯರ್ಥ ಮಾಡ್ಕೋಬಾರ್ದು. ಕೃಪೆಯ ವಾತಾವರಣದಲ್ಲೇ ಮುಂದುವರಿಬೇಕು. ಅದಕ್ಕೆ ಭಯಭಕ್ತಿಯ ಜೀವಿತ, ಒಂದು ದೀನತೆಯ ಜೀವಿತ, ನಿನ್ನ ಒಡೆತನದ ಜೀವಿತ, ಇದನ್ನು ನನಗೆ ಕೊಡಪ್ಪ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರಿಗೂ ಕೊಡು ಸ್ವಾಮಿ. ಹಲ್ಲೆಲೂಯಾ. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಎಲ್ಲ ಜನರಿಗೆ ಕರ್ತನ ನಿನ್ನ ಕೃಪೆಯನ್ನು ಕೊಡಪ್ಪ. ಥ್ಯಾಂಕ್ ಯು. ಈಗಾಗಲೇ ಯಾರೆಲ್ಲ ಕೃಪೆಯಲ್ಲಿದ್ದಾರೋ ಅವರು ಕೃಪೆಯಲ್ಲಿ ಮುಂದುವರಿಯುವಂತೆ, ಭಯಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ಸಹಾಯ ನೀಡು. ದೀನತೆಯಲ್ಲಿ, ದೀನಭಾವದಲ್ಲಿ ಮುಂದುವರಿಲಿಕ್ಕೆ ಕೃಪೆ ಕೊಡಪ್ಪ. ನಿನ್ನ ಒಡೆತನದಲ್ಲಿ ಮುಂದುವರಿಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ದಯ ಕೊಡಪ್ಪ, ಅನುಗ್ರಹ ಕೊಡಪ್ಪ. ಥ್ಯಾಂಕ್ ಯು. ಯಾರು ಕೂಡ ನಿನ್ನ ಕೃಪೆಯಿಂದ ಮಿಸ್ ಆಗಬಾರ್ದು. ಥ್ಯಾಂಕ್ ಯು. ನೀವು ಕೃಪೆಯನ್ನು ಕೊಟ್ಟಿದ್ದೀರಿ, ಹೌದಪ್ಪ, ಅದನ್ನು ನಿರರ್ಥಕ ಮಾಡ್ಕೋಬಾರ್ದು. ನಿಮ್ಮ ಕೃಪೆಯನ್ನು ಒದಗಿಸಿದ್ದೀರಿ, ಅದನ್ನು ಯಾರು ಕೂಡ ವ್ಯರ್ಥ ಮಾಡ್ಕೋಬಾರ್ದು ಸ್ವಾಮಿ. ಹಲ್ಲೆಲೂಯಾ. ಪ್ರತಿಯೊಬ್ಬರಿಗೂ ಈ ಕೃಪೆಯಲ್ಲೇ ನೆಲೆ ನಿಲ್ಲುವ ಭಾಗ್ಯ ಕೊಡಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್. ತಂದೆ, ಈ ದಿನ ನಮ್ಮೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ನಿನ್ನ ಸಂರಕ್ಷಣೆಯ ಹಸ್ತಕ್ಕೆ ಒಪ್ಪಿಸ್ತೇವೆ. ಈ ದಿನ ನಾವು ಸುರಕ್ಷಿತವಾಗಿರುವಂಥ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ರಕ್ತದ ಕೋಟೆ ಒಳಗೆ ಮರೆಯಾಗಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಕರ್ತನೆ ಜಯದ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಆಶೀರ್ವದಿಸಿ ಅತಿಶಯವಾಗಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ
ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್ ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವು ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್ ಆಮೇನ್.